ಸ್ಕೂಲಿಗೆ ಹೋಗೋ ಮಕ್ಕಳು ಮನೇಲಿದ್ದರೆ ತಾಯಂದರಿಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. 24 ಗಂಟೆ ಸಾಕಾಗೋದೇ ಇಲ್ಲ ಅಂತ ನಿಮಗೂ ಅನ್ನಿಸ್ತಾ ಇದೆಯಾ? ಬನ್ನಿ, ಇವತ್ತಿನ ನನ್ನ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ನನಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೆಲವು ಕೆಲಸಗಳನ್ನು ನಾವು ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳು ಯೂನಿಫಾರ್ಮ್ ಆಗಿರ್ಬೋದು. ಮಕ್ಕಳು ಯೂನಿಫಾರ್ಮ್ನ ನಾವು ಹಿಂದಿನ ದಿನವೇ ನೀಟಾಗಿ ಐರನ್ ಮಾಡಿ ಇಟ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರಸ್ಟ್ ಮೀ, ಇದು ಸಿಂಪಲ್ ಅನಿಸ್ಬೋದು, ಬಟ್ ಬೆಳಗ್ಗೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಮತ್ತು ಮಕ್ಕಳ ಬುಕ್ಸ್ ಆಗಿರ್ಬೋದು, ಮಕ್ಕಳ ವಸ್ತುಗಳು, ಟೈ, ಬೆಲ್ಟ್, ಶೂಸ್, ಸಾಕ್ಸ್, ಮತ್ತು ಅವರ ಟಿಫಿನ್ ಕ್ಯಾರಿಯರ್, ವಾಟರ್ ಬಾಟಲ್, ಇದನ್ನೆಲ್ಲ ಒಂದು ಸೈಡ್ ಇಟ್ಬಿಟ್ರೆ ಮತ್ತೆ ಹುಡ್ಕೋದು ತಪ್ಪುತ್ತೆ. ಬೆಳಿಗ್ಗೆ ತಿಂಡಿ ಏನು ಮಾಡಬೇಕು ಅನ್ನೋದನ್ನು ನಾವು ರಾತ್ರಿನೇ ಡಿಸೈಡ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಏನಾದರೂ ತರಕಾರಿ ಹೆಚ್ಚೋದಿದ್ರೆ ಹೆಚ್ಚಿ ಇಟ್ಕೋಬೋದು. ಇಡ್ಲಿ ಮಾಡೋದಾದರೆ ಸಾಂಬಾರಿಗೆ ತರಕಾರಿಗಳನ್ನ ರಾತ್ರಿನೇ ಹೆಚ್ಚಿ ಇಟ್ಕೊಂಡ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಬೆಳಗ್ಗೆ. ಮತ್ತು ಇಡ್ಲಿ ಪಾತ್ರೆಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದು ಮಕ್ಕಳನ್ನ ರೆಡಿ ಮಾಡ್ತಾ ನಾನು ಫಸ್ಟು ಲಾಂಡ್ರಿ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಅದು ಪಾಡಿಗೆ ಅದು ನಡೀತಾ ಇರುತ್ತೆ. ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೋಬೋದು ಅಂತ ನಾನು ಫಸ್ಟ್ ವಾಷಿಂಗ್ ಮಿಷಿನ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ವೆದರ್ ಏನಾದರೂ ಮಳೆಗಾಲ ಇದ್ದರೆ ಹೊರಗಡೆ ಒಣಾಕೋಕ್ಕಾಗಲ್ಲ, ವಾಷಿಂಗ್ ಮಿಷಿನಲ್ಲೇ ಡ್ರೈ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಹೊರಗಡೆ ಒಣಾಕ್ತೀನಿ. ಈಗ ದಿಶಾನ ರೆಡಿ ಮಾಡ್ತಾ ಇದ್ದೀನಿ. ಡೈಲಿ ಯೂಶ್ವಲಿ 2 ಜಡೆನೇ ಇರುತ್ತೆ. ಯಾವಾಗಾದರೂ ಏನಾದರೂ ಚೇಂಜಸ್ ಬೇಕು ಅನ್ನಿಸಿದಾಗ ಈ ರೀತಿ ಸ್ವಲ್ಪ ಹೇರ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ತೀನಿ. ಅವ್ರಿಗೂ ಖುಷಿಯಾಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಮುಂದೆ ಒಂದು ಚಿಕ್ಕ ಜಡೆನ ಹೆಣ್ಕೊಂಡು ಅದನ್ನ ಹಿಂದೆ ಜಡೆಗೆ ಸೇರಿಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಮುಗ್ದೋಯ್ತು. ಸಿಂಪಲ್ಲಾಗಿ ಡಿಫ್ರೆಂಟ್ ಹೇರ್ ಸ್ಟೈಲ್ ರೆಡಿ ಆಯಿತು. ಈಗ ದಿಶಾ ಸ್ಕೂಲಿಗೆ ಹೋಗೋ ಟೈಮ್ ಆಯಿತು. ಬಾಯ್ ಹೇಳಿ ಕಳಿಸ್ತಾ ಇದ್ದೀನಿ. ಈಗ ನಾನು ಫಸ್ಟು ಟೀ ಮಾಡಿ ಒಂದು ಎನರ್ಜಿ ಡ್ರಿಂಕ್ನ ತೊಗೊತೀನಿ. ಅಂದರೆ ಬೇರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ. ತುಂಬ ಎನರ್ಜಿ ಡ್ರೈನ್ ಆಗಿರುತ್ತೆ. ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ನಾನು ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ತೀನಿ. ಆಗಿಂದಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ಒಂದೇ ಸಲ ಎಲ್ಲ ಕೆಲಸ ಮಾಡೋದು ತಪ್ಪುತ್ತೆ. ಪಾತ್ರೆಗಳು ತೊಳ್ಕೊಂಡು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಅಡುಗೆ ಮನೇಲಿ ಈ ರೀತಿ ಚಿಕ್ಕ ಪುಟ್ಟ ಗಿಡಗಳನ್ನ ಇಟ್ಕೊಂಡ್ರೆ ಹಸಿರು ಕಣ್ಣಿಗೆ ಕಾಣ್ತಾ ಇದ್ದರೆ ತುಂಬಾ ನೆಮ್ಮದಿ ಅನ್ನಿಸುತ್ತೆ. ತುಂಬ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಈಗ ರೂಮ್ನೆಲ್ಲ ಕ್ಲೀನ್ ಮಾಡ್ತೀನಿ. ಮನಸ್ಸು ಹೇಳ್ತಾ ಇರುತ್ತೆ ಮಲ್ಕೋ ಏನೋ ಸ್ವಲ್ಪ ಅಂತ, ಆದರೆ ಮಲ್ಕೊಂಡ್ರೆ ಕೆಲಸಗಳೆಲ್ಲ ಹಿಂದೆ ಉಳಿದುಬಿಡುತ್ತೆ. ನಮ್ಮ ಲೇಸಿನೆಸ್ನ ನಾವೇ ಅವಾಯ್ಡ್ ಮಾಡಬೇಕು. ಬೇಗ ಕೆಲಸ ಮುಗಿದ್ರೆ ಮತ್ತೆ ನಾವು ಪ್ರೊಡಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿ ಇರ್ಬೋದು. ಹಾಗಾಗಿ ನಾನು ಆದಷ್ಟು ಪ್ರೊಡಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಅದು ಹಾಗೇ ಕುತ್ಕೊಂಡೇ ಇರಬೇಕು ಅಂತ ಅನಿಸ್ತಿರುತ್ತೆ. ಮನೇನ ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಖುಷಿಯಾಗಿರುತ್ತೆ ಅಲ್ವಾ? ಡೈಲಿ ಅದೇ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಬೇಜಾರಾಗೇ ಆಗುತ್ತೆ. ಆದರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಮ್ಮ ಮನೇನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ವ್ಯಾಕ್ಯೂಮ್ ಮಾಡ್ತಾಯಿದ್ದೀನಿ. ಇದು ಫಿಲಿಪ್ಸ್ದು, ತುಂಬ ಲೈಟ್ ವೆಯ್ಟ್ ಆಗಿದೆ, ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಎಲ್ಲ ಕಡೆ ಡಸ್ಟನ್ನು ನೀಟಾಗಿ ಕ್ಲಿಯರ್ ಮಾಡುತ್ತೆ. ಸೋಫಾ ಆಗಿರ್ಬೋದು, ಚೇರ್ ಕೆಳಗಡೆ ನೀಟಾಗಿ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಕೆಳಗಡೆ ಬಂದು ಸ್ವಲ್ಪ ಗಾರ್ಡನ್ನಲ್ಲಿ ನನ್ನ ಸಮಯನ ಕಳೀತೀನಿ. ಹಸಿರುಗಳ ಜೊತೆ ಈ ಕೆಲಸ ಮಾಡೋದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಇಲ್ಲಿ ಅಂಜೂರದ ಮರ ಇದೆ. ನಾವು ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಅಂಜೂರನ್ನ ನೋಡ್ತೀವಲ್ಲ, ಅದೇ ಅಂಜೂರಿದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋ ಪ್ರೊಸೀಜರ್ ತುಂಬ ಚೇಂಜ್ ಇದೆ. ಅದನ್ನು ನೋಡಬೇಕು ಹೇಗೆ ಅಂತ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ತುಂಬಾ ಒಣಗಿರೋ ಎಲೆಗಳೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಗಾರ್ಡನಿಂಗ್ನಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಈಗ ವಾಷಿಂಗ್ ಮಿಷಿನ್ ಕಂಪ್ಲೀಟ್ ಆಗಿತ್ತು. ಬಟ್ಟೆಗಳನ್ನೆಲ್ಲ ಒಣಾಕ್ತಾ ಇದ್ದೀನಿ. ತುಂಬ ಬಿಸಿಲಿತ್ತು ಇವತ್ತು. ಕ್ಲೀನಾಗಿ ಬಟ್ಟೆಗಳೆಲ್ಲ ನೀಟಾಗಿ ಡ್ರೈ ಆಗುತ್ತೆ. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ಸೆಲ್ಫ್ ಕೇರ್ನು ಮಾಡ್ಕೋಬೇಕಾಗುತ್ತೆ. ನಾವು ಯೂಶ್ವಲಿ ಹೆಣ್ಮಕ್ಳು ನಮ್ಮ ಕೇರ್ನ ನಾವು ಮಾಡ್ಕೊಳ್ಳೋದು ಮರ್ತು ಹೋಗ್ಬಿಡ್ತೀವಿ. ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಎಲ್ಲದನ್ನು ನಾವು ಕಾಳಜಿ ಮಾಡಬೇಕಾಗುತ್ತೆ. ಸ್ವಲ್ಪ ಸಿಂಪಲ್ಲಾಗಿ ನಾನು ಮನೇಲಿ ರೆಡಿ ಆಗ್ತೀನಿ. ಈಗ ದೇವ್ರ ಪೂಜೆಗೆ ಹೂವನ್ನ ಕಿತ್ಕೊಳ್ತಾ ಇದ್ದೀನಿ. ಸಂಜೆ ವೇಳೆ ಒಂದೊಳ್ಳೆ ಬುಕ್ ಓದ್ಕೊಂಡು ಮನೆ ಮುಂದೆ ಇರೋ ವ್ಯೂನ ಎಂಜಾಯ್ ಮಾಡ್ತೀನಿ. ಇದಿಷ್ಟು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವೀಕೆಂಡ್ ವಿತ್ ಸಿಂಧು ಚಾನಲ್ಗೆ ನನಗೆ ಸಪೋರ್ಟ್ ಮಾಡಿ.